ನೃತ್ಯ ನಮ್ಮ ದೇಶದ ಸಂಸ್ಕೃತಿಯದ್ದೇ ಒಂದು ಭಾಗವಾಗಿ ಬಿಟ್ಟಿದೆ. ಹೀಗಾಗಿಯೇ ಭಾರತದಲ್ಲಿ ನೃತ್ಯ ಕೆಲವರಿಗೆ ಕಸುಬಾದ್ರೆ ಹಲವರಿಗೆ ನೃತ್ಯ ದೇವರನ್ನ ತಲುಪುವ ಭಕ್ತಿ ಮಾರ್ಗ, ದೇವರನ್ನ ತಲುಪುವ ಸಾಧನ. ಇವತ್ತು ನಾವು ನಿಮಗೆ ತೋರಿಸೋದಕ್ಕೆ ಹೊರಟಿರೋದು ಎಂತಹ ಭಕ್ತಿಪೂರ್ವಕ ನೃತ್ಯ ಅಂತಂದ್ರೆ ಅದು ಬರೀ ದೆಹಲಿಗರನ್ನಷ್ಟೇ ಅಲ್ಲ, ನಿಮ್ಮನ್ನು ಭಾವಪರವಶರಾಗಿಸೋದು ಗ್ಯಾರಂಟಿ. ಕೈ ಕಾಲು ಗಟ್ಟಿ ಇದ್ರೂ 4 ಹೆಜ್ಜೆ ಹಾಕು ಅಂದ್ರೆ ಸಾಕು ಹಲವರ ಕಾಲು ನಡುಗುತ್ತೆ. ಅಂಥದ್ರಲ್ಲಿ ವೈಕಲ್ಯಗಳನ್ನು ಮೀರಿ ನೃತ್ಯದಲ್ಲಿ ತಲ್ಲೀನರಾಗಿರುವ ಈ ಪ್ರತಿಭೆಗಳ ಪ್ರದರ್ಶನ ಅಮೋಘ ಅಲ್ವಾ? ದೆಹಲಿಯಲ್ಲಿ ನಡೆದ ಯೂತ್ ಫೆಸ್ಟಿವಲ್ನಲ್ಲಿ ನಡೆದ ನೃತ್ಯವಿದು. ಈ ಪ್ರತಿಭೆಗಳು ಎಬಿಲಿಟಿ ಅನ್ಲಿಮಿಟೆಡ್ ಫೌಂಡೇಶನ್ಸ್ನ ಡ್ಯಾನ್ಸರ್ಸ್. ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಕೈಯಿಲ್ಲ, ಇನ್ ಕೆಲವರಿಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಆದರೆ ಗಾಲಿಯ ಮೇಲೆ ಈ ಯುವಕ ಯುವತಿಯರು ನರ್ತಿಸಿದ ರೀತಿ ನೋಡುಗರನ್ನ ಮೂಕರನ್ನಾಗಿಸುತ್ತೆ. ಅಂಗವಿಕಲರು ಅನ್ನುವ ಕಾರಣಕ್ಕೆ ಅನುಕಂಪ ಗಿಟ್ಟಿಸಿಕೊಳ್ಳುವ ಗೊಡವೆಗೆ ಹೋಗದೆ ತಮ್ಮ ನೃತ್ಯ ಶೈಲಿ ಸಾಧನೆಯಿಂದಲೇ ಗುರುತಿಸಿಕೊಂಡವರು ಇವರು. ಈ ನೃತ್ಯ ತಂಡಕ್ಕೆ ಪ್ರೇರಣೆ ಜೊತೆಗೆ ತರಬೇತಿ ನೀಡಿದ ಗುರು ನಮ್ಮ ಕರ್ನಾಟಕದ ಬೆಂಗಳೂರಿನ ಆನೇಕಲ್ ಬಳಿಯ ಸೈಯದ್ ಸಲಾವುದ್ದೀನ್ ಪಾಷಾ. ಮುಸಲ್ಮಾನರು ಭರತನಾಟ್ಯ ಕಲಿಯೋದು ಸ್ವಲ್ಪ ವಿರಳ. ಆದರೆ ಪಾಷಾ ಶಾಸ್ತ್ರೀಯವಾಗಿ ಭರತನಾಟ್ಯ ಕಲಿತಿದ್ದಷ್ಟೇ ಅಲ್ಲ, ಎಂತಹ ನೃತ್ಯಗಾರರು ತಲೆಬಾಗುವಂತೆ ಅಂಗವಿಕಲರನ್ನ ನರ್ತಿಸಲು ತಯಾರು ಮಾಡಿದ್ದಾರೆ. ಒಬ್ಬ ರೋಗಿ ಒಂದು ಆಸ್ಪತ್ರೆಯಲ್ಲಿ ಅವನ್ನ ನಾವು ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಹೋಗ್ತೀವಿ. ಅಂದರೆ ವೀಲ್ ಚೇರ್ ಅಂತ ಕೂಡಲೇ ಒಂದು ಡಿಸೇಬಲ್ ಸಿಂಬಲ್ ಆಗಿ ಕಾಣುತ್ತೆ, ನಮಗೆ ಅಂಗವಿಕಲರ ಒಂದು ಚಿಹ್ನೆಯಾಗಿ ಕಾಣುತ್ತೆ. ಆದರೆ ನನಗೆ ವೀಲ್ ಚೇರ್ ನೋಡಿದ ಕೂಡಲೇ ಏನು ಕಾಣುತ್ತೆ ಅಂತ ಹೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣರ ರಥ ಕಾಣುತ್ತೆ. ನನಗೆ ವೀಲ್ ಚೇರು ಗಾಲಿ ಚಕ್ರ, ಗಾಲಿ ವಾಹನ ವೀಲ್ ಚೇರ್ ಏನಿದೆ ಅದು ನನಗೆ ಸಾಕ್ಷಾತ್ ಶ್ರೀಕೃಷ್ಣ, ಸಾಕ್ಷಾತ್ ಅರ್ಜುನ ನನಗೆ ಕಾಣಿಸ್ಕೊತಾನೆ ಅಲ್ಲಿ. ಹಾಗಾಗಿ ನನಗೋಸ್ಕರ ನಾನು ಮಾಡ್ತಕ್ಕಂಥ ಕೆಲಸ, ನಾನು ಮಾಡ್ತಕ್ಕಂಥ ಸೇವೆ ಒಂದು ಪೂಜೆ. ಇಷ್ಟು ಸುಂದರವಾಗಿ ನರ್ತಿಸುತ್ತಿರುವ ಈ ಹುಡುಗಿಯರಿಗೆ ಕಿವಿ ಕೇಳೋದಿಲ್ಲ, ಮಾತು ಬರೋಲ್ಲ ಅಂದರೆ ನಂಬೋದಕ್ಕಾಗುತ್ತಾ? ಆದರೆ ಇದು ಸತ್ಯ. ಏನು ಏಕಾಗ್ರತೆ, ಎಷ್ಟು ತಾದಾತ್ಮತೆ! ಒಂದು ಕಡೆ ಖ್ವಾಜಾ ಮೇರೆ ಖ್ವಾಜಾ ಸೂಫಿ ಸಂಗೀತ, ಇನ್ನೊಂದು ಕಡೆ ಭಗವದ್ಗೀತೆಯ ಪ್ರದರ್ಶನ. ಇದು ಅಮೋಘ ಅಂತ ನಮಗನ್ಸೋದಷ್ಟೇ ಅಲ್ಲ, ಸ್ವತಃ ದೆಹಲಿ ಸಿಎಂ ಶೀಲಾ ದೀಕ್ಷಿತ್ ಪಾಷಾ ಸಾಧನೆಗೆ ಬೆನ್ನು ತಟ್ಟಿದ್ದಾರೆ. ये सलाउद्दीन साहब जो हैं, इनको मैं 10 बरस से जानती हूँ. ये तो बड़े हो ही गए हैं, इनके कलाकार और भी अच्छे हो गए. और मैं इनको ये राय देने वाली हूँ कि हम दिल्ली वाले चाहेंगे कि आप बढ़िया सी एक फिल्म बना दीजिए जिसमें हमेशा हमेशा के लिए ये कलाकार रहे हमारे साथ. सलाउद्दीन साहब को, उनके कलाकारों को जरा जोर की तालियां दीजिए. दिल्ली की तालियां ऐसी कमजोर. ಈ ಡ್ಯಾನ್ಸ್ ತಂಡ ದೆಹಲಿಯಲ್ಲಿ ಪ್ರದರ್ಶನ ಕೊಟ್ಟಿದ್ದಷ್ಟೇ ಅಲ್ಲ, ಹಲವು ಟಿವಿ ರಿಯಾಲಿಟಿ ಶೋಗಳಲ್ಲೂ ಪ್ರದರ್ಶನ ನೀಡಿದ್ದಾರೆ. ಬಾಲಿವುಡ್ ನಟ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಪಾಷಾ ತಂಡವನ್ನ ತಮ್ಮ ಸತ್ಯಮೇವ ಜಯತೆ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಕೊಡಿಸಿ ನೋಡಿ ನಿಬ್ಬೆರಗಾಗಿದ್ದರು.
ಅಬ್ಬಾ, ಡಾನ್ಸ್ ಮುಗಿದ್ರೂ ಆ ಗುಂಗು ಇನ್ನೂ ಹಾಗೆ ಇದೆ ಅಲ್ವಾ? ಪಾಷಾ ತಂಡದ್ದು ಅಮೋಘ ಸಾಧನೆಯೇ ಬಿಡಿ. ಇಂಡಿಯಾ ಗೇಟ್ ಕಡೆಯಿಂದ ಸೈಯದ್ ಪಾಷಾ ಮತ್ತು ಎಬಿಲಿಟಿ ಅನ್ಲಿಮಿಟೆಡ್ ತಂಡಕ್ಕೆ ಗ್ರ್ಯಾಂಡ್ ಸಲ್ಯೂಟ್. ಕಾನೂನು ಪಾಲಿಸಿ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ಈಕೆಗೆ ಸಿಕ್ಕಿದ ಬಹುಮಾನ ಸೇವೆಯಿಂದ ಅಮಾನತು.